ಶಿವಮೊಗ್ಗದ ಪ್ರಗತಿ ಆಪಲ್ ಎಜುಕೇಷನ್ ಸಂಸ್ಥೆಯು ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಾವಂತ 150 ವಿದ್ಯಾರ್ಥಿಗಳಿಗೆ ಸನ್ಮಾನ, ಪ್ರಗತಿ ಸ್ಕಾಲರ್ಶಿಪ್ ಸಹಕಾರ ಪುರಸ್ಕಾರ ಹಾಗೂ ನೂತನ ಸ್ಕಾಲರ್ಶಿಪ್ ಯೋಜನೆಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 20ರಂದು ಆಯೋಜಿಸಿದೆ. ಕಾರ್ಯಕ್ರಮವನ್ನು ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ಉದ್ಘಾಟಿಸುವರು. ಈ ಕುರಿತು ಮಾಧ್ಯಮ ಗೋಷ್ಠಿಯಲ್ಲಿ ಸಂಸ್ಥೆಯ ಪ್ರಮುಖರಾದ ವಿಜಯ್ ಕುಮಾರ್ ಅವರು ವಿವರಣೆ ನೀಡಿ, ಅಂದು ಹಲವು ನೂತನ ಸ್ಕಾಲರ್ಶಿಪ್ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು. ಕರ್ನಾಟಕ ರೈತನ ಮಕ್ಕಳಿಗೆ ಸ್ಕಾಲರ್ಶಿಪ್, ಕರ್ನಾಟಕ ಪತ್ರಕರ್ತರ ಮಕ್ಕಳ ಸ್ಕಾಲರ್ಶಿಪ್, ಕರ್ನಾಟಕ ಪೊಲೀಸ್ ಮಕ್ಕಳ ಸ್ಕಾಲರ್ಶಿಪ್, ಶಿಕ್ಷಕರ ಮಕ್ಕಳ ಸ್ಕಾಲರ್ಶಿಪ್, ಆಟೋ ಚಾಲಕರ ಮಕ್ಕಳ ಸ್ಕಾಲರ್ಶಿಪ್ ಯೋಜನೆಗಳಿಗೆ ಅತಿಥಿಗಳು ಚಾಲನೆ ನೀಡುವರು. ಜೊತೆಗೆ ಹಲವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಗತಿ ಸ್ಕಾಲರ್ಶಿಪ್ ಸಹಕಾರ ಪುರಸ್ಕಾರವನ್ನ ಪ್ರದಾನ ಮಾಡಲಾಗುವುದು ಅಂತ ಹೇಳಿದ್ರು. ಇದು ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇರುವ ಕಾರ್ಯಕ್ರಮವಾಗಿದೆ. ನಮ್ಮ ಯೋಜನೆಗೆ ದೇಣಿಗೆ ನೀಡಿದ್ರೆ ಸಾವಿರಾರು ಕುಟುಂಬಗಳು, ಬಡ ಕುಟುಂಬಗಳಿಗೆ ನೆರವಾಗಬಹುದು ಅಂತ ಹೇಳಿದ್ರು. ಪ್ರಗತಿ ಸ್ಕಾಲರ್ಶಿಪ್ ಸಹಕಾರ ಪುರಸ್ಕಾರ ಅಂತೇಳಿ ಒಟ್ಟು 12 ಜನರಿಗೆ ಅದನ್ನು ನಾವು ಸಹಕಾರ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ. ಈ ಸಹಕಾರ ಪುರಸ್ಕಾರದ್ದು ಏನು ವಿಶೇಷತೆ ಅಂತ ಹೇಳಿದ್ರೆ, ಈ 12 ಮಕ್ಕಳನ್ನು ನಾವೇನು ಗುರುತಿಸಿದ್ದೀವಿ, ಈ 12 ಮಕ್ಕಳಿಗೂ ಸಹಿತ ಅವರು ಮೆಡಿಕಲ್ ಇಂಜಿನಿಯರಿಂಗ್ ಮುಗಿಯೋವರೆಗೂ ಸ್ಕಾಲರ್ಶಿಪ್ ಕೆಲಸನ ಫ್ರೀ ಮಾಡಿಕೊಡ್ತೀವಿ. ಅದಕ್ಕೇನು ಎಕ್ಸ್ಪೆನ್ಸ್ ಬರುತ್ತೆ, ಒಂದು 6 lakhs ಏನು ಎಕ್ಸ್ಪೆನ್ಸ್ ಬರುತ್ತೆ, ಅದು ಪ್ರಗತಿ ಆಪಲ್ ಎಜುಕೇಷನ್ನೇ ಬೇರ್ ಮಾಡುತ್ತೆ. ಅದನ್ನು ನಾವೇ ಇದು ಮಾಡ್ತೀವಿ. ಜೊತೆಗೆ ಏನಂತ ಹೇಳಿದ್ರೆ, ಈ 12 ಮಕ್ಕಳಿಗೂ ಸಹಿತ ಏನಂತ ಹೇಳಿದ್ರೆ, ಕಡಿಮೆ ಅಂತ ಹೇಳಿದ್ರೆ 4 ರಿಂದ 5 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಹುಡುಕಿ ಕೊಡ್ತಕ್ಕಂಥ ಕೆಲಸವನ್ನು ಈ ಪ್ರಗತಿ ಸ್ಕಾಲರ್ಶಿಪ್ ಪುರಸ್ಕಾರದೊಳಗಡೆ ನಾವು ಅದನ್ನು ಮಾಡ್ತಿದ್ದೀವಿ. ಅದರೊಳಗಡೆ ಗುಲ್ಬರ್ಗ SBR ಕಾಲೇಜಿನ ಟಾಪರ್ ಪಂಚಾಕ್ಷರಿಗೆ ನಾವು ಕೊಟ್ಟಿದ್ದೀವಿ. ಜೊತೆಗೆ ಬಾಲ್ಕಿಯ ಶ್ರೀ ಚನ್ನಬಸವೇಶ್ವರ ಗುರುಕುಲ PU ಕಾಲೇಜಿನ ಹುಡುಗಿ ಸಂಜನಾ ಅಂಥೇಳಿ ಅವಳಿಗೆ ನಾವು ಗುರುತಿಸಿದ್ದೀವಿ. ಇವರೆಲ್ಲ ತುಂಬ ಬಡ ಮಕ್ಕಳೇ. ಇನ್ನು ದಾವಣಗೆರೆಯ ಟೀಮ್ ಅಕಾಡೆಮಿ PU ಕಾಲೇಜಿನ ಹುಡುಗ ಪಕ್ಕಿರೇಶ್ ತೆಗ್ಗಿನಮನೆ ಅಂಥೇಳಿ ಅವ್ರಿಗೆ ಡಾಕ್ಟರ್ ರವೀಂದ್ರನಾಥ್ ಅವರ ಹೆಸರು ಮೇಲೆ ಕೊಡ್ತಿದ್ವಿ. ಇಲ್ಲಿ ಬೇರೆ ಬೇರೆ ತಜ್ಞರ ಹೆಸರುಗಳನ್ನು ನಾವು ಬಳಕೆ ಮಾಡಿದ್ದೀವಿ. ಈಗ ಪಂಚಾಕ್ಷರಿ ಅವರಿಗೆ ಡಾಕ್ಟರ್ ಸರ್ಜಾ ನಾಗಲೋತಿ ಮಠ ಅಂಥೇಳಿ ಫೇಮಸ್ ಡಾಕ್ಟರ್ ಇದ್ದು ಅವ್ರ ಹೆಸರು ಮೇಲೆ ಕೊಡ್ತಿದ್ದೀವಿ. ಸಂಜನಾ ಅವರಿಗೆ ಡಾಕ್ಟರ್ CR ಚಂದ್ರಶೇಖರ್ ಅವರ ಹೆಸರು ಮೇಲೆ ಕೊಡ್ತಾ ಇದ್ದೀವಿ. ಇನ್ನು ಪಕ್ಕಿರೇಶ್ ತೆಗ್ಗಿನಮನೆ ಒಳಗಡೆ ದಾವಣಗೆರೆ ಒಳಗಡೆ ಐ ಸರ್ಜನ್ ಇದ್ದಾರೆ ಡಾಕ್ಟರ್ ರವೀಂದ್ರನಾಥ್ ಅಂಥೇಳಿ, ಅವರ ಹೆಸರಿಂದ. ಅಂದರೆ ಇಲ್ಲೇನು ಹೆಸರನ್ನು ಇಟ್ಟಿದ್ವಿ, ಅವ್ರು ಯಾರೂ ಸಹಿತ ನಮಗೆ 1 ರೂಪಾಯಿನೂ ಕೊಡೋದಿಲ್ಲ. ಅವರು ಸಮಾಜಕ್ಕೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ. ಅವರ ಹೆಸರು ಮೇಲೆ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಇವರ ಕಾರ್ಯವನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಯಾರು ಈ ಡಾಕ್ಟರ್ ರವೀಂದ್ರನಾಥ್ ಈ ಥರದವ್ರದೆಲ್ಲ. ಇನ್ನು ಭದ್ರಾವತಿ ಒಳಗಡೆ ಒಬ್ಬ ಲೇಬರ್ ಮಗ ಇದ್ದಾನೆ, ಕುಶಾಲ್ ಅಂತ ಹೇಳಿ. ಅವನು ಟೀಮ್ ಅಕಾಡೆಮಿ ಹುಡುಗ. ಫಸ್ಟ್ ಅಟೆಂಪ್ಟ್ ಒಳಗಡೆ ಮೆಡಿಕಲ್ ಸೀಟನ್ನು ತೊಗೊಂಡಿದ್ದಾನೆ, 620 ಸ್ಕೋರ್ ಮಾಡಿ. ಅವನಿಗೆ ಉಡುಪಿ ಒಳಗಡೆ ಡಾಕ್ಟರ್ NR ರಾವ್ ಅಂತ ಹೇಳಿದ್ದಾರೆ, ಕಸ್ತೂರಿಬಾ ಹಾಸ್ಪಿಟ್ಲ್ ಒಳಗಡೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ HOD ಆಗಿದ್ದರು. ಅವ್ರ ಹೆಸರು ಮೇಲೆ ನಾವು ಅವನಿಗೆ ಪುರಸ್ಕಾರ ಮಾಡ್ತಿದ್ದೀವಿ. ಇನ್ನು ನಮಗೆ ಇವರೊಬ್ಬರು ಇದ್ದಾರೆ, ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಂಥೇಳಿ ವಿವೇಕಾನಂದ ಮೂಮೆಂಟ್ನ ಚೀಫ್. ಅವರು ಇವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಏನೋ ಅಡ್ವೈಸರ್ ಇದ್ದಾರೆ. ಅವ್ರ ಹೆಸರು ಮೇಲಿಂದ ಗುಲ್ಬರ್ಗ SBR ಕಾಲೇಜಿನ ಹುಡುಗಿ ಬನಶಂಕರಿಗೆ ನಾವು ಈ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ. ಇನ್ನು ಅದ್ರ ಜೊತೆಗೆ ಏನಂತ ಹೇಳಿದ್ರೆ, PES PU ಕಾಲೇಜನ್ನು ಕಟ್ಟಿ ಎಜುಕೇಷನ್ ಒಳಗಡೆ ಕೆಲಸ ಮಾಡಿರ್ತಕ್ಕಂಥ KS ಈಶ್ವರಪ್ಪ ಅವರ ಹೆಸರು ಮೇಲೆ ಅದೇ ಕಾಲೇಜಿನ ಹುಡುಗಿ ಮೌಲ್ಯ ಜಿ ಅಂತೇಳಿ, ಅವ್ರ ತಂದೆ ಇಲ್ಲಿ ನರ್ಸರಿ ಕೆಲಸ ಮಾಡ್ತಾರೆ, ಗಿಡಗಳಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾರೆ. ಆ ಹುಡುಗಿಯನ್ನು ಗುರುತಿಸಿ ಆ ಹುಡುಗಿಗೆ ನಾವು ಈ ಸ್ಕಾಲರ್ಶಿಪ್ ಇದರೊಳಗಡೆ ಉಚಿತವಾಗಿ ಕೆಲಸವನ್ನು ಮಾಡಿಕೊಡ್ತೀವಿ. ಹಾಗೆಯೇ ಯುವರಾಜ್ ಜೈನ್ ಎಕ್ಸಲೆಂಟ್ ಕಾಲೇಜಿನ ಚೇರ್ಮನ್ ಯುವರಾಜ್ ಜೈನ್ರವರ ಹೆಸರು ಮೇಲೆ ಪತ್ರಕರ್ತರ ಮಗ ಗುಣಸಾಗರ D ಅಂತೇಳಿ ತರೀಕೆರೆನೋ ಏನೋ ಇದೆ, ಅವರಪ್ಪ ಜರ್ನಲಿಸ್ಟ್, ವಿಜಯ ಕರ್ನಾಟಕ ಜರ್ನಲಿಸ್ಟ್, ಅವ್ರ ಮಗನಿಗೆ ಇದನ್ನು ಮಾಡಿಕೊಡ್ತಿದ್ವಿ, ಗುಣಸಾಗರ D ಅಂತೇಳಿ. ಇನ್ನೊಬ್ಬ ರೈತನ ಮಗ ದಾವಣಗೆರೆ ಡಿಸ್ಟಿಕ್ ಕೂಡ ವಿನಯ್ ಅಂಥೇಳಿ, ದಾವಣಗೆರೆ ಸರ್ ಎಂ PU ಕಾಲೇಜಿನ ಸೆಕ್ರೆಟರಿ ಶ್ರೀಧರ್ ಅವರ ಹೆಸರು ಮೇಲೆ ಅದನ್ನು ನಾವು ಅವನಿಗೆ ಪುರಸ್ಕಾರ ಮಾಡ್ತಿದ್ದೀವಿ. ಇನ್ನು ಆದಿಚುಂಚನಗಿರಿ PU ಕಾಲೇಜಿನ ಪ್ರಿನ್ಸಿಪಲ್ SV ಗುರುರಾಜ್ ಅವರ ಹೆಸರು ಮೇಲೆ ಅದೇ ಕಾಲೇಜಿನ ಹುಡುಗಿ, ಹೊಸನಗರ ಹುಡುಗಿ ಪ್ರಣತ್ ಅನ್ನೋ ಹುಡುಗಿಗೆ ಇದನ್ನು ಪುರಸ್ಕಾರವನ್ನು ಮಾಡ್ತಿದ್ದೀವಿ. ಇನ್ನು ದಾವಣಗೆರೆ ಸಿದ್ಧಗಂಗಾ PU ಕಾಲೇಜಿನ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಏನಿದ್ದಾರೆ ಡಾಕ್ಟರ್ ಜಸ್ಟಿನ್ ಡಿಸೋಜಾ ಅವರ ಮೇಡಮ್ ಹೆಸರು ಮೇಲೆ ಅದೇ ಕಾಲೇಜಿನ ಟಾಪರ್ ಒಬ್ಬಳು ತರನ್ನಂ ಸುಲ್ತಾನ ಅಂತೇಳಿ ಆ ಹುಡುಗಿಗೆ ಈ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ. ಇನ್ನು ದಾವಣಗೆರೆ ಮಾಂಗ್ನೂರ್ ಬಸಪ್ಪ PU ಕಾಲೇಜಿನ ಪ್ರಿನ್ಸಿಪಲ್ ಏನಿದ್ದಾರೆ ಡಾಕ್ಟರ್ ಪ್ರಸಾದ್ ಬಗೇರಾ ಅವರ ಹೆಸರು ಮೇಲೆ ಚಿತ್ರದುರ್ಗದ SRS PU ಕಾಲೇಜಿನ ಒಂದು ಹುಡುಗ ಹಗರಿ ಬೊಮ್ಮನಹಳ್ಳಿ ಹುಡುಗ, ಒಬ್ಬ ರೈತನ ಮಗ, ತುಂಬ ಕಷ್ಟದಲ್ಲಿರ್ತಕ್ಕಂಥ ಹುಡುಗನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಆ ಹುಡುಗನಿಗೆ ಮೆಟ್ರೋ ಸ್ಕಾಲರ್ಶಿಪ್ ಅಂತೇಳಿ ಅನೌನ್ಸ್ ಮಾಡ್ತಿದ್ವಿ. ಮೆಡಿಕಲ್ ಓದ್ತಕ್ಕಂಥ ಮಕ್ಕಳುಗಳೊಳಗಡೆ ಮೆಡಿಕಲ್ ಓದು ಸ್ಟಾರ್ಟ್ ಆದಮೇಲೆ ಕೆಲವೊಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ, ಅವ್ರು ದುಡ್ಡಿಲ್ಲ ಅಂಥೇಳಿ.
ಜೊತೆಗೆ ಎಷ್ಟೋ ಮಕ್ಕಳು ಮೆಡಿಕಲ್ ಹೋಗ್ಬೇಕಂತ ಹೇಳ್ತಾರೆ, ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅಂಥೇಳಿ. ಈ ಮೊನ್ನೆ ಭದ್ರಾವತಿ ಒಳಗಡೆ ಒಬ್ಬ ಸೆಕ್ಯೂರಿಟಿ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಸಿಮ್ಸ್ ಒಳಗಡೆ, ಫೀಸ್ ಕಟ್ಟೋಕ್ಕಾಗಲ್ಲ ನಮಗೆ ಅಂಥೇಳಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ತೀವಿ ಅನ್ನೋ ಲೆವೆಲಲ್ಲಿ ಬಂದಾಗ ಬೇರೆ ಯಾರೊಬ್ಬರು ಹೆಲ್ಪ್ ಮಾಡ್ತಾರೆ, ಹುಡುಗಿ ಮೆಡಿಕಲ್ ಅಡ್ಮಿಷನ್ ತೊಗೊಂಡಿದ್ದಾಳೆ, ಅವಳಿಗೂ ಸಹಿತ ಸ್ಕಾಲರ್ಶಿಪ್ಪಿನ ಕೆಲಸವನ್ನು ಮಾಡ್ತಿದ್ವಿ. ಕರ್ನಾಟಕ ಡಾಕ್ಟರ್ ಸ್ಕಾಲರ್ಶಿಪ್ಗೆ ಡಾಕ್ಟರ್ಗಳು ಡೊನೇಟನ್ನು ಮಾಡ್ತಾರೆ. ಜೊತೆಗೆ ನಮ್ಮ ಕಂಪನಿಯಿಂದಲೂ ಸಹಿತ ನಾವು ಡೊನೇಷನ್ ಅನ್ನೋದಕ್ಕೆ ಹಾಕಿ ಪ್ರತಿಭಾವಂತರನ್ನು ಗುರುತಿಸಿ ಮೆರಿಟ್ ಮೇಲೆ, ಓನ್ಲಿ ಮೆರಿಟ್, ಬೇರೆ ಯಾವುದು ಇನ್ಫ್ಲೂಯೆನ್ಸು ಆ ಥರದ್ದು ಏನೂ ನೋಡೋದಿಲ್ಲ, ಮೆರಿಟ್ ಬೇಸ್ ಮೇಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮೆಡಿಕಲ್ ಓದ್ತಕ್ಕಂಥ ಮಕ್ಕಳುಗಳೊಳಗಡೆ ಮೆಡಿಕಲ್ ಓದು ಸ್ಟಾರ್ಟ್ ಆದಮೇಲೆ ಕೆಲವೊಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ.